ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೀತಾ ಇದೆ ಎಸ್ಐಟಿ ಅಧಿಕಾರಿಗಳ ನೇತೃತ್ವದಲ್ಲಿ. 13ನೇ ಪಾಯಿಂಟ್ಗೆ ಮತ್ತೊಂದು ಜೆಸಿಬಿ ಬಂದಿದೆ ಅನ್ನೋ ಮಾಹಿತಿ. 13ನೇ ಪಾಯಿಂಟ್ನಲ್ಲಿ ಎಸ್ಐಟಿ ಅಧಿಕಾರಿಗಳಿಂದ ತೀವ್ರ ಶೋಧ ಕಾರ್ಯಾಚರಣೆ. 2 ಜೆಸಿಬಿ ಮೂಲಕ ಭೂಮಿಯನ್ನ ಅಗೆಯೋ ಕಾರ್ಯ ನಡೀತಾ ಇದೆ. ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಅಸ್ಥಿಪಂಜರ ಶೋಧ ರಹಸ್ಯ ಮುಂದುವರೆದಿದೆ. ಜೆಸಿಬಿ ಮೂಲಕ ಗುಂಡಿ ಅಗೆಯುವಂತಹ ಕೆಲಸ. ಈ 13ನೇ ಪಾಯಿಂಟ್ ಇದೆಯಲ್ಲ, ಇದು ತುಂಬಾನೇ ವಿಸ್ತಾರವಾಗಿದೆ. ಆರಂಭದಲ್ಲಿ ಸಣ್ಣ ಜೆಸಿಬಿಯನ್ನ ಬಳಸಲಾಗಿತ್ತು. ಇದೀಗ ಸ್ವಲ್ಪ ದೊಡ್ಡ ಗಾತ್ರದ ಜೆಸಿಬಿಯನ್ನ ಸ್ಥಳಕ್ಕೆ ಕರೆಸಿಕೊಂಡು ಅಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಗಮನಿಸ್ತಾ ಇದ್ದೀರಿ, ತೀವ್ರ ಕುತೂಹಲ ಇದೆ. ಈ ಒಂದು 13ನೇ ಪಾಯಿಂಟ್ನಲ್ಲಿ ಏನ್ ಸಿಗಬಹುದು? ಹೆಚ್ಚಿನ ಮೃತದೇಹಗಳನ್ನ ನಾನು ಈ ಪಾಯಿಂಟ್ನಲ್ಲಿ ಹೋತಿದ್ದೆ, ಮೊದಲಿಗೆ 13 ಅಥವಾ 9ನೇ ಪಾಯಿಂಟ್ ಅನ್ನ ಅಗೀರಿ ಅಂತ ಹೇಳಿ ದೂರುದಾರ ಮನವಿಯನ್ನ ಮಾಡಿಕೊಂಡಿದ್ದ ಎಸ್ಐಟಿ ಅಧಿಕಾರಿಗಳ ಮುಂದೆ. ಆದರೆ ಕ್ರಮಾನುಸಾರ ನಾವು ಹೋಗ್ತೀವಿ ಅಂತ ಹೇಳಿ ಮೊದಲನೇ ಪಾಯಿಂಟ್ನಿಂದ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯಾಚರಣೆಯನ್ನ ಶುರು ಮಾಡಿದ್ರು. ಇವತ್ತು 13ನೇ ದಿನ, 13ನೇ ಪಾಯಿಂಟ್ನಲ್ಲಿ ಶೋಧ ನಡೀತಾ ಇದೆ. ಪಾಯಿಂಟ್ ಮಾಡಿದಂತಹ 13 ಜಾಗಗಳ ಹೊರತಾಗಿಯೂ ಕೂಡ ಆತ ಹೊಸದಾಗಿ ತೋರಿಸಿದಂತಹ ಪಾಯಿಂಟ್ಗಳನ್ನು ಕೂಡ ಅಗೆಯುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ರು. ಆ ಪೈಕಿ 11A ಅಂದ್ರೆ ಬಂಗ್ಲಗುಡ್ಡ ಸುತ್ತಮುತ್ತಲ ಪ್ರದೇಶದ ಮೇಲ್ಮೈ ಭಾಗದಲ್ಲಿ ಕೆಲ ಅಸ್ಥಿಪಂಜರಗಳು ಪತ್ತೆಯಾಗಿತ್ತು. ಸಂಪೂರ್ಣವಾದ ಅಸ್ಥಿಪಂಜರವೇ ಅಲ್ಲಿ ಸಿಕ್ಕಿತ್ತು ಅನ್ನೋ ಮಾಹಿತಿ ಇದೆ. ಆದರೆ ಅಧಿಕೃತವಾಗಿ ಎಸ್ಐಟಿ ಅಧಿಕಾರಿಗಳಿಂದ ಮಾಹಿತಿ ಸಿಗಬೇಕಿದೆ. ಇದರ ಹೊರತಾಗಿ 6ನೇ ಪಾಯಿಂಟ್ನಲ್ಲಿ ಒಂದು 12 ಮೂಳೆಗಳು, ತಲೆಬುರುಡೆಯ 2 ಪೀಸ್ಗಳು ಸಿಕ್ಕಿತ್ತು ಅನ್ನೋ ಮಾಹಿತಿ ಇದೆ. ಸದ್ಯಕ್ಕೆ ಎಸ್ಐಟಿ ಅಧಿಕಾರಿಗಳಿಂದ 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಗಮನಿಸ್ತಾ ಇದ್ದೀರಿ ಯಾವ ಪರಿ ಅಲ್ಲಿ ಅಧಿಕಾರಿಗಳು ನಿಗಾ ವಹಿಸಿದ್ದಾರೆ ಅಂತ ಹೇಳಿ. ಎಸ್ಐಟಿ ಅಧಿಕಾರಿಗಳು ಹಾಗೇನೆ ಅಲ್ಲಿ ಒಂದಷ್ಟು ಮಂದಿ ಸ್ಥಳೀಯರು ಕೂಡ ಇದ್ದಾರೆ. ಕುತೂಹಲದಿಂದ ಈ ಚಿತ್ರಣವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ಈ ಭಾಗದಲ್ಲಿ ಏನಾದರೂ ಅಸ್ಥಿಪಂಜರಗಳು ದೂರುದಾರ ಹೇಳಿದಂತೆ ಸಿಕ್ಕಿದ್ದೇ ಆದ್ರೆ ಈ ಪ್ರಕರಣಕ್ಕೆ ದೊಡ್ಡ ಮಟ್ಟದ ಟ್ವಿಸ್ಟ್ ಸಿಗುತ್ತೆ. ಇವತ್ತು ರೋಚಕ ಘಟ್ಟವನ್ನ ತಲುಪಿದೆ. ಧರ್ಮಸ್ಥಳದಲ್ಲಿ ಅನೇಕ ಶವಗಳನ್ನ ಹೂತಿದ್ದೀನಿ ಅಂತ ದೂರುದಾರ ಮಾಡಿರುವಂತಹ ಆರೋಪ ಪ್ರಕರಣಕ್ಕೆ ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಎಸ್ಐಟಿ ಅಧಿಕಾರಿಗಳಿದ್ದಾರೆ. ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿಯವರು ಕೂಡ ಈಗಾಗಲೇ ಕ್ಷಣದ ಮಾಹಿತಿಯನ್ನ ಪಡೆದುಕೊಳ್ತಿದ್ದಾರೆ. ಇನ್ನು SP ಜಿತೇಂದ್ರ ದಯಾಮ ಅವರು ಕೂಡ ಸ್ಥಳದಲ್ಲೇ ಇದ್ದಾರೆ. AC ವರ್ಗೀಸ್ ಅವರಿದ್ದಾರೆ. ಅದರ ಜೊತೆಗೆ ಎಸ್ಐಟಿ ಅಧಿಕಾರಿಗಳ ಉಪಸ್ಥಿತಿ ಇದೆ. ಆರಂಭದಿಂದಲೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ತನಿಖೆಯನ್ನ ಮಾಡ್ತಿದ್ದಾರೋ ಅವರೆಲ್ಲರೂ ಕೂಡ ಇವತ್ತು ಸ್ಪಾಟ್ನಲ್ಲಿ ಇದ್ದು ಶೋಧ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಹಿಂದೆ ನಾವು ಗಮನಿಸಿದ್ವಿ ಯಾವ ರೀತಿಯಾಗಿ ಎಸ್ಐಟಿ ಅಧಿಕಾರಿಗಳು ಪಾಯಿಂಟ್ ನಂಬರ್ 1ರಿಂದ 12ರವರೆಗೆ ಕಾರ್ಯಾಚರಣೆಯನ್ನು ನಡೆಸಿದ್ರು ಅಂತ ಹೇಳಿ. 13ರವರೆಗೆ ಪಾಯಿಂಟ್ಗಳನ್ನು ಗುರುತು ಮಾಡಲಾಗಿತ್ತು. ಅದಾದ್ಮೇಲೆ ಅದು 16A ತನಕ ಹೋಯ್ತು. ಆತ ಹೊಸ ಪಾಯಿಂಟ್ಗಳನ್ನು ಗುರುತಿಸ್ತಾ ಹೋದ. ಧರ್ಮಸ್ಥಳದ ದ್ವಾರದ ಬಳಿಯೂ ಕೂಡ ಅಗೆಯಲಾಯಿತು, ಆದರೆ ಅಲ್ಲೂ ಕೂಡ ಏನು ಸಿಗ್ಲಿಲ್ಲ. ಅದಾದ್ಮೇಲೆ ಮತ್ತೊಂದು ಸ್ಪಾಟ್ನಲ್ಲೂ ಕೂಡ ಅಗೆದ್ರು, ಅಲ್ಲೂ ಕೂಡ ಏನು ಸಿಗ್ಲಿಲ್ಲ. ಈತ ಹೇಳ್ತಾ ಇರುವುದೇ ಸುಳ್ಳ ಅನ್ನೋ ಧಾಟಿಯಲ್ಲಿ ಒಂದಷ್ಟು ಚರ್ಚೆಗಳು ಕೂಡ ಶುರುವಾಯಿತು. ಆದರೆ ಆತ ಹೇಳ್ತಿರೋದು ಸುಳ್ಳ ಅಥವಾ ಬೇರೆ ಏನಾದರೂ ರಹಸ್ಯ ಇದೆಯಾ, ಇದ್ಯಾವುದಕ್ಕೂ ಕೂಡ ಉತ್ತರ ಸಿಕ್ಕಿಲ್ಲ. ಇದಕ್ಕೆ ತಾರ್ಕಿಕ ಅಂತ್ಯ ಸಿಗಬೇಕು ಅಂದರೆ ಆತ ತೋರಿಸುವಂತಹ ಎಲ್ಲ ಪಾಯಿಂಟ್ಗಳನ್ನು ನಾವು ಅಗಿತೀವಿ, ಆತನಿಗೂ ಕೂಡ ಸಮಾಧಾನ ಆಗಬೇಕು. ಯಾವತ್ತೂ ಆತ ಸಾಕು ಅಂತ ಹೇಳ್ತಾನೋ ಅವತ್ತಿಗೆ ನಮ್ಮ ಶೋಧ ಕಾರ್ಯಾಚರಣೆಯನ್ನ ನಿಲ್ಲಿಸ್ತೀವಿ. ಅಲ್ಲಿಗೆ ಈ ಒಂದು ಆರೋಪಕ್ಕೆ ಒಂದು ಫುಲ್ ಸ್ಟಾಪ್ ಸಿಕ್ಕಂತಾಗುತ್ತೆ ಅನ್ನೋದು ಎಸ್ಐಟಿ ಅಧಿಕಾರಿಗಳ ಭಾವನೆ. ಅದೇ ಕಾರಣಕ್ಕೋಸ್ಕರ ಆತ ಯಾವುದೇ ಪಾಯಿಂಟ್ ಅನ್ನ ಹೇಳಿದ್ರು ಆ ಪಾಯಿಂಟ್ನಲ್ಲಿ ಅಗಿಯುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಆತನ ಪ್ರತಿಯೊಂದು ಮನವಿಗೂ ಕೂಡ ಪುರಸ್ಕಾರ ಸಿಗ್ತಾ ಇದೆ. ದೂರುದಾರನ ಪರ ವಕೀಲರ ಕೂಡ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು, GPR ಅನ್ನ ಬಳಸಿ ಶೋಧ ಕಾರ್ಯಾಚರಣೆಯನ್ನ 13ನೇ ಪಾಯಿಂಟ್ನಲ್ಲಿ ಮಾಡಿ ಅಂತ ಹೇಳಿ. ಅದೇ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಆ GPR ಮುಖ್ಯವಾಗಿ ಗುರುತಿಸೋದು, ಆ GPR ಒಂದು ಸಂದೇಶವನ್ನ ಕಳಿಸುತ್ತೆ ಅಥವಾ ಇಮೇಜ್ ಅನ್ನ ತೋರಿಸುತ್ತೆ. ಆ ಇಮೇಜ್ ತೋರಿಸುತ್ತಲ್ಲ, ಆ ಭೂ ಗರ್ಭದ ಒಳಗಿರುವಂತಹ ವಸ್ತು ಅಥವಾ ಅಸ್ಥಿಪಂಜರದ ಮೂಳೆ ಏನೇ ಆಗಿರಬಹುದು, ಅದು ಪತ್ತೆ ಆದಂತಹ ಸಂದರ್ಭದಲ್ಲಿ ಆ ಭಾಗದಲ್ಲಿ ಅಗದಾಗ ಅದರ ಒಳಗಡೆ ಏನಿದೆ ಅನ್ನೋದು ಸ್ಪಷ್ಟವಾದ ಮಾಹಿತಿ ಸಿಕ್ಕಂತಾಗುತ್ತೆ. ಅದೇ ಕಾರಣಕ್ಕೋಸ್ಕರ GPR ಅನ್ನ 13ನೇ ಪಾಯಿಂಟ್ನಲ್ಲಿ ಬಳಸಿರೋದು. ಈಗ GPR ಗುರುತಿಸಿದಂತಹ ಜಾಗದಲ್ಲಿ ಅಗೆಯುವಂತಹ ಶೋಧ ಕಾರ್ಯ ಆಗ್ತಾ ಇದೆ. ಈ 13ನೇ ಪಾಯಿಂಟ್ ಇದೆಯಲ್ಲ, ಇದು ಸವಾಲಿನ ವಿಷಯ ಎಸ್ಐಟಿ ಅಧಿಕಾರಿಗಳಿಗೆ. ಯಾಕಂದ್ರೆ ಇದರ ಪಕ್ಕದಲ್ಲೇ ಕಿಂಡಿ ಅಣೆಕಟ್ಟಿದೆ. ಒಂದು ವೇಳೆ ದೊಡ್ಡ ಉಪಕರಣಗಳನ್ನು ಬಳಸಿ ಅಗದು ಅಕ್ಕಪಕ್ಕದ ಪ್ರದೇಶಗಳಿಗೆ ಡ್ಯಾಮೇಜ್ ಆಗಿ ಅದಕ್ಕೇನಾದರೂ ಸಮಸ್ಯೆ ಆದರೆ ಅನ್ನೋ ಭಯ. ಅದರ ಜೊತೆಗೆ ವಿದ್ಯುತ್ ಕಂಬಗಳಿವೆ, ಅದಕ್ಕೇನಾದರೂ ಸಮಸ್ಯೆ ಆದರೆ
ಅದು ಒಂದು ಭೀತಿ ಇದೆ. ಇಲ್ಲಿ ಮಾಸ್ಕ್ ಮ್ಯಾನ್ ಅನ್ನ ಗಮನಿಸ್ತಾ ಇದ್ರಿ, ಅವನು ತೋರಿಸ್ತಾ ಇರುವಂತಹ ಜಾಗಗಳು, ಆತನಿಂದ ಒಂದಷ್ಟು ವಿವರಣೆಗಳನ್ನ ಪಡ್ಕೊಳ್ತಿದ್ದಾರೆ. ಅಲ್ಲಿ ಇಲ್ಲಿ ಅಂತ ಹೇಳಿ ಆತ ಕೈಸನ್ನೆಯ ಮೂಲಕ SIT ಅಧಿಕಾರಿಗಳಿಗೆ ಆತ ತೋರಿಸ್ತಿದ್ದಾನೆ. SIT ಅಧಿಕಾರಿಗಳಿಗೆ ಆತ ತೋರಿಸ್ತಾ ಇರೋದು ಸನ್ನೆ ಮುಖೇನವಾಗಿ, ಇಲ್ಲಿ ನಾನು ಹೂತಿದ್ದೆ, ಅಲ್ಲಿ ನಾನು ಹೂತಿದ್ದೆ ಅಂತ ಹೇಳಿ. ಕೆಲವು ಸಂದರ್ಭಗಳಲ್ಲಿ ಇದು 15-20 ವರ್ಷದ ಹಳೆ ಪ್ರಕರಣಗಳಾಗಿರೋದ್ರಿಂದ ಆತನಿಗೂ ಕೂಡ ಸರಿಯಾಗಿ ನೆನಪಿರುವುದಿಲ್ಲ. ಈಗ ಇರುವಂತಹ ಈ ಸ್ಥಳದ ವಾಸ್ತವ ಸ್ಥಿತಿ ಇದೆಯಲ್ಲ, ಇದು ಹಿಂದೆ ಇದೇ ಥರ ಇತ್ತು ಅಂತಲೂ ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ ಈ ಹಿಂದೆ ಬಹಳಷ್ಟು ವರ್ಷಗಳ ಹಿಂದೆ ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿತ್ತು. ಆ ಸಂದರ್ಭದಲ್ಲಿ ದೊಡ್ಡ ಗಾತ್ರದಲ್ಲೇ ಭೂಮಿ ಕೊಚ್ಕೊಂಡು ಹೋಗಿತ್ತು. ಆಗ ಏನಾದರೂ ಈ ಅಸ್ಥಿಪಂಜರವನ್ನು ನಾನು ಹೂತಿದ್ದೀನಿ ಅಂತ ಹೇಳಿದ್ನಲ್ಲ, ಅದೆಲ್ಲ ಲ್ಯಾಂಡ್ ಸ್ಲೈಡ್ ಮುಖೇನವಾಗಿಯೇ ಹೋಗಿರುವ ಸಾಧ್ಯತೆ ಇದೆ. ಅನೇಕರ ಒಂದು ಅಭಿಪ್ರಾಯವೂ ಕೂಡ ಅದೇ, ಆ ರೀತಿ ಆಗಿರಬಹುದು. ಈಗ ನೀವು ಹುಡುಕಿದ್ರೆ ಅಲ್ಲಿ ಏನು ಸಿಗೋದಿಲ್ಲ ಅಂತ ಹೇಳಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಆತ ತೋರಿಸ್ತಿದ್ದಾನೆ ಅಧಿಕಾರಿಗಳಿಗೆ ಸ್ಪಾಟ್ ಅನ್ನ ಅಂತ. ಗಮನಿಸ್ತಾ ಇದ್ದೀರಿ, SIT ಅಧಿಕಾರಿಗಳು ಈ ದೂರುದಾರ ಕೊಟ್ಟಿರುವಂತಹ ಕಂಪ್ಲೇಂಟ್ ಇರಬಹುದು, ಆತ ಮಾಡಿದಂತಹ ಆರೋಪಗಳಿರಬಹುದು, ಇದೆಲ್ಲವನ್ನ ಎಷ್ಟರ ಮಟ್ಟಿಗೆ ಗಂಭೀರವಾಗಿ ಪರಿಗಣಿಸಿದ್ದಾರೆ ಅಂದ್ರೆ, ಒಂದು, ಇದು ಧರ್ಮಸ್ಥಳ ಅನ್ನೋದು ಧಾರ್ಮಿಕ ಕೇಂದ್ರ, ಭಕ್ತಿ ಭಾವನೆ ತುಂಬಿರುವಂತಹ ಪ್ರದೇಶ, ಧರ್ಮಸ್ಥಳದ ಬಗ್ಗೆ ಅಷ್ಟೊಂದು ನಂಬಿಕೆ ಇರುವಂತಹ ಭಕ್ತಾದಿಗಳಿದ್ದಾರೆ. ಈ ರೀತಿಯ ಆರೋಪದಿಂದಾಗಿ ಆ ಕ್ಷೇತ್ರಕ್ಕೆ ಧಕ್ಕೆ ಉಂಟಾಗುತ್ತೆ. ಹಾಗಾಗಿ ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನ ಕೊಡಬೇಕು ಅನ್ನೋದು SIT ಅಧಿಕಾರಿಗಳ ಮುಂದಿರುವಂತಹ ಸವಾಲು. ಒಂದು ವೇಳೆ ಈ ಆರೋಪಿತ ಮಾಡಿರುವಂತಹ ಆರೋಪಗಳು ಸತ್ಯ ಸುಳ್ಳ ಅನ್ನೋದನ್ನ ಪತ್ತೆ ಹಚ್ಚುವಂತಹ ಮತ್ತೊಂದು ಸವಾಲು SIT ಅಧಿಕಾರಿಗಳ ಮುಂದಿದೆ. ಅದೇ ಕಾರಣಕ್ಕೋಸ್ಕರ ಆತ ಏನೇ ಹೇಳಿದ್ರು ಕೂಡ SIT ಅಧಿಕಾರಿಗಳು ಯಾವುದಕ್ಕೂ ಕೂಡ ಉಹು ಅನ್ನದೆ ಎಲ್ಲವನ್ನ ಕೂಡ ಒಪ್ಕೊಂಡು ಆತ ಹೇಳಿದ ದಾರಿಯಲ್ಲೇ ಸಾಕ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿಯನ್ನ ಪ್ರತಿನಿತ್ಯ ವ್ಯಯಿಸಲಾಗ್ತಾ ಇದೆ ಈ ಕಾರ್ಯಾಚರಣೆಗೋಸ್ಕರ. ಇವತ್ತು 13ನೇ ಪಾಯಿಂಟ್, ಬಹಳ ಕುತೂಹಲ ಇರುವಂತಹ ಪಾಯಿಂಟ್, ವಿಸ್ತಾರವಾದಂತಹ ಪಾಯಿಂಟ್. ನೂರಾರು ಶವಗಳನ್ನ ಈ ಪಾಯಿಂಟ್ ನಲ್ಲಿ ನಾನು ಹೂತಿದ್ದೀನಿ ಅಂತ ಹೇಳಿ ದೂರುದಾರ ಆರೋಪವನ್ನ ಮಾಡಿದ್ದಾನೆ. ಈ ಎಲ್ಲಾ ಕಾರಣಗಳಿಂದಾಗಿ ಇವತ್ತೇನಾದ್ರೂ ಈ ಪಾಯಿಂಟ್ ನಲ್ಲಿ ಅಸ್ಥಿಪಂಜರ ಸಿಗುತ್ತಾ, ಯಾವ್ಯಾವ ಕಡೆ ಅಗಿಬೇಕು ಅಂತ ಹೇಳಿ ದೂರುದಾರ ಅಲ್ಲಿ ಸಲಹೆಯನ್ನ ಕೊಡ್ತಿದ್ದಾನೆ. ಈ ಕಡೆ ಆಗಿರಿ, ಈ ಕಡೆ ಆಗಿರಿ ಅಂತ ಹೇಳಿ ಆ ಪ್ರದೇಶವನ್ನ ಕಂಪ್ಲೀಟ್ ಆಗಿ ಕವರ್ ಮಾಡಬೇಕು ಅನ್ನೋದು ಆತನ ಉದ್ದೇಶ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಗಮನಿಸ್ತಾ ಇದ್ದೀರಿ, ದೊಡ್ಡ JCBಯನ್ನ ಸ್ಥಳಕ್ಕೆ ತರಿಸ್ಕೊಂಡಿದ್ದಾರೆ. ಈಗಾಗಲೇ ಆಧುನಿಕವಾಗಿ ಏನೆಲ್ಲ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಅಗಿಯುವಂತಹ ಕೆಲಸವನ್ನ ಮಾಡಬೇಕು ಅದನ್ನು ಕೂಡ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅಲ್ಲಿರುವಂತಹ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಅಥವಾ ಅಣೆಕಟ್ಟಿಗೆ ಡ್ಯಾಮೇಜ್ ಆಗಬಾರದು, ಆ ಒಂದು ದೃಷ್ಟಿಕೋನದಿಂದಲೂ ಕೂಡ ಬಹಳ ಮುಂಜಾಗ್ರತೆಯನ್ನು ವಹಿಸಲಾಗ್ತಾ ಇದೆ. ಬಿಗಿ ಬಂದೋಬಸ್ತ್ನಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಒಂದು ಮಿನಿ JCB ಹಾಗೆಯೇ ದೊಡ್ಡದೊಂದು JCB ಎರಡನ್ನೂ ಕೂಡ ಬಳಸಿಕೊಂಡು ಎರಡೂ ಕಡೆಯೂ ಕೂಡ ಅಗಿಯುವಂತಹ ಕೆಲಸ ಕಾರ್ಯಗಳು ನಡೀತಾ ಇದೆ. ಆತ ತೋರಿಸ್ತಾ ಇದ್ದಾನೆ ಪಾಯಿಂಟ್ ಮಾಡಿ, ಈ ಕಡೆ ಆಗಿರಿ, ಆ ಕಡೆ ಆಗಿರಿ ಅಂತ ಹೇಳಿ. ಎಷ್ಟು ಅಡಿ ಆಳ ಆಗಿಬಹುದು? ಒಂದು 15 ಅಡಿ ಆಳ ಅಗಲ, ಒಂದು 5-10 ಅಡಿ ಅಗಲ, ಇಲ್ಲ ಕಂಪ್ಲೀಟ್ ಆಗಿ ಆ ಪ್ರದೇಶವನ್ನೇ ಅಗದು ಬಿಟ್ರೆ ಏನಾದರೂ ಸಿಗುತ್ತಾ? ಸಿಗ್ಲಿಲ್ಲ ಅಂದ್ರೆ ಏನು? ಇದೆಲ್ಲವೂ ಕೂಡ ಸದ್ಯಕ್ಕೆ ಕುತೂಹಲವನ್ನ ಮೂಡಿಸಿರುವಂತಹ ವಿಚಾರ. ಬಟ್ ಅವನು ಹೇಳಿದ ಕಡೆಯಲ್ಲೆಲ್ಲ ನಾವು ಅಗಿಯೋದಕ್ಕೆ ರೆಡಿ ಅಂತ ಏನು ಮಾತು ಕೊಟ್ಟಿದ್ರು SIT ಅಧಿಕಾರಿಗಳು, ಆ ಮಾತಿನ ಪ್ರಕಾರವೇ ಅವರು ನಡ್ಕೊಳ್ತಾ ಇದ್ದಾರೆ. ಆತ ಇಲ್ಲಿ ಅಗಿರಿ ಅಂತ ಹೇಳಿದ ಅಲ್ಲಿ ಅಗಿತಾ ಇದ್ದಾರೆ. ಎಷ್ಟು ಅಡಿ ಆಳ ಅಗಿತಾರೆ, ಅದರಲ್ಲಿ ಏನಾದರೂ ಸಿಗುತ್ತಾ ಅನ್ನೋ ಕುತೂಹಲ ಇದೆ. ಯಾಕಂದ್ರೆ ಈ ಹಿಂದೆ 6ನೇ ಪಾಯಿಂಟ್ನಲ್ಲಿ ಆಗದಂತಹ ಸಂದರ್ಭದಲ್ಲಿ ಅಸ್ಥಿಪಂಜರ ಪತ್ತೆಯಾಗಿತ್ತು. 11A ಪಾಯಿಂಟ್ನಲ್ಲೂ ಕೂಡ ಅಸ್ಥಿಪಂಜರ ಪತ್ತೆಯಾಗಿತ್ತು. ಅದು 2 ವರ್ಷಗಳ ಹಿಂದೆ ಯಾರೋ ಮೃತಪಟ್ಟಿರೋದು ಅನ್ನೋದು ಕೂಡ ವಿಧಿವಿಜ್ಞಾನ ಪ್ರಯೋಗಾಲಯದ ರಿಪೋರ್ಟ್ ಮುಖೇನವಾಗಿ ಗೊತ್ತಾಯಿತು. ಪುರುಷಂದ ಮಹಿಳೆಯದ ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕನ್ಫರ್ಮ್ ಆಗುತ್ತೆ. ಆದರೆ ಈ ಭಾಗದಲ್ಲಿ ಏನಾದರೂ ಸಿಕ್ಕಿದ್ರೆ, ಆತ ಹೇಳಿದಷ್ಟು ಅಸ್ಥಿಪಂಜರಗಳು ಸಿಕ್ಕಿದ್ದೇ ಆದರೆ ಆತ ಮಾಡಿದಂತಹ ಆರೋಪಕ್ಕೆ ಒಂದು ಪುಷ್ಟಿ ಸಿಗುತ್ತೆ. ಒಂದು ವೇಳೆ ಏನೂ ಸಿಗದೆ ಈ ಪಾಯಿಂಟ್ನಿಂದಲೂ ಕೂಡ SIT ಅಧಿಕಾರಿಗಳು ಖಾಲಿ ಕೈನಲ್ಲಿ ನಿರ್ಗಮಿಸುವಂತಾದ್ರೆ ಮುಂದೆ ಏನು ಅನ್ನೋ ಕುತೂಹಲವೂ ಕೂಡ ಮನೆ ಮಾಡಿದೆ. ಇನ್ನು ಎಷ್ಟು ದಿನಗಳ ಕಾಲ ಈ ಕಾರ್ಯಾಚರಣೆ ನಡಿಬಹುದು ಅನ್ನೋ ಪ್ರಶ್ನೆ ಇತ್ತು. ಓಕೆ, 13ನೇ ಪಾಯಿಂಟ್ನಲ್ಲಿ ಏನು ಸಿಗ್ಲಿಲ್ಲ ಅಂತ ಅನ್ಕೊಳ್ಳೋಣ. ಆಗ ನೆಕ್ಸ್ಟ್ ಏನ್ ಮಾಡ್ತಾನೆ ಈ ದೂರುದಾರ? ನೆಕ್ಸ್ಟ್ ಏನಾದರೂ ಬೇರೆ ಪಾಯಿಂಟ್ಗಳು ನನಗೆ ನೆನಪಾಯಿತು, ಈ ಸ್ಥಳದಲ್ಲಿ ನಾನು ಹೂತಿದ್ದೆ ಅಂತ ನೆನಪು ಮಾಡಿಕೊಂಡು ಮತ್ತೆ SIT ಅಧಿಕಾರಿಗಳಿಗೆ ಇಲ್ಲಿ ಆಗಿರಿ ಅಂತ ಹೇಳ್ತಾರ? ಅಗಿಯೋದಕ್ಕೂ ಕೂಡ SIT ಅಧಿಕಾರಿಗಳು ರೆಡಿ ಇದ್ದಾರೆ. ಎಲ್ರಿಗೂ ಕೂಡ ಬೇಕಾಗಿರುವುದು ಉತ್ತರ ಅಷ್ಟೇ, ತಾರ್ಕಿಕ ಅಂತ್ಯ ಅಷ್ಟೇ, ಊಹಾಪೋಹಗಳು ಬೇಡ. ಅನಾಮಿಕ ವ್ಯಕ್ತಿ ಬಂದು ಆರೋಪ ಮಾಡಿದ್ದಾನೆ, ಅದು ಕೂಡ ಗಂಭೀರ ಆರೋಪ. ಇದನ್ನ ಸಣ್ಣದಾಗಿ ತೆಗೆದುಕೊಳ್ಬಾರದು ಅನ್ನೋ ಕಾರಣಕ್ಕೋಸ್ಕರನೇ ಸರ್ಕಾರ SIT ಟೀಮನ್ನು ರಚನೆ ಮಾಡಿ ಈ ಪ್ರಕರಣದ ತನಿಖೆಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದು. ಇದೇ ವಿಚಾರ ಸದನದಲ್ಲೂ ಕೂಡ ಚರ್ಚೆ ಆಯಿತು.
ಆದರೆ ತನಿಖೆಯ ವರದಿ ಬರೋ ತನಕ ನಾವು ಯಾವುದಕ್ಕೂ ಕೂಡ ಉತ್ತರಿಸಲ್ಲ, ತನಿಖೆಯ ಹಂತದಲ್ಲಿ ಉತ್ತರ ಕೊಡೋದು ತಪ್ಪಾಗುತ್ತೆ ಅಂತ ಗೃಹ ಸಚಿವರು ಕೂಡ ಹೇಳಿದ್ದಾರೆ. ಆದರೆ ಈ ಒಂದು ಪಾಯಿಂಟ್ನಲ್ಲಿ ಏನಾದರೂ ಸಿಕ್ಕಿದ್ದೇ ಆದರೆ SIT ಅಧಿಕಾರಿಗಳು ನಡೆಸ್ತಾ ಇರುವಂತಹ ಈ ಪ್ರಕರಣದ ತನಿಖೆಗೆ ಒಂದು ದೊಡ್ಡ ತಿರುವು ಸಿಗುತ್ತೆ. ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಯಾವ ದಿಕ್ಕಿಗೆ ಬೇಕಾದರೂ ಮಗ್ಗುಲನ್ನು ಬದಲಾಯಿಸಬಹುದು. ಕಾಲ್ ಬಂದಾಗ ಕೊಡ್ತೀನಿ.